ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾವಿಲ್ಲಿ ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಮಾಡ್ತಾರೆ. ನಾನಿಲ್ಲಿ ತರಕಾರಿಗಳನ್ನು ಹಾಕಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸೌತೆಕಾಯಿ, ಗಜ್ಜರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ. ಈಗ ಒಂದು ದೊಡ್ಡ ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಜೀರಿಗೆನ ಸೇರಿಸಿ ನಾವು ತುರಿದು ತಗೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕೈಯಿಂದ ಇದನ್ನು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ಮೊದಲಿಗೆ ತರಕಾರಿಗಳಲ್ಲಿರೋ ನೀರಿನಿಂದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾದ್ಕೊಳ್ಬೇಕು. ಈಗ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಹಿಟ್ಟು ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ರೊಟ್ಟಿ ಹಿಟ್ಟನ್ನು ತಯಾರು ಮಾಡ್ಕೋಬೇಕು. ಈಗ ಇಲ್ಲಿ ರೊಟ್ಟಿ ಹಿಟ್ಟು ನಾದಿ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ನಾವು ಒಂದು ಪೇಪರ್ನ ತಕ್ಕೊಂಡು, ಇದು ಪ್ಲಾಸ್ಟಿಕ್ ಪೇಪರ್, ನೀವು ರೊಟ್ಟಿ ತಟ್ಟೋ ಹಾಳೆನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಮೇಲೆ ರೊಟ್ಟಿನ ತಟ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತಗೊಂಡು ತಟ್ಟಿ ಎಡ್ಜಸ್ನೆಲ್ಲ ಸಮ ಮಾಡಿಕೊಂಡು ತಗೋಬೇಕು. ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ರೊಟ್ಟಿನ ಚೆನ್ನಾಗಿ ಹಾಳೆ ಮೇಲೆ ತಟ್ಟಿ ತಗೋಬೇಕು. ಇಲ್ಲಿ ಹೆಂಚನ್ನು ನಾನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೇನೆ. ಹೆಂಚು ಚೆನ್ನಾಗಿ ಬಿಸಿಯಾಗಿರಬೇಕು, ಅಂದರೆ ರೊಟ್ಟಿ ಚೆನ್ನಾಗಿ ಬೆಂದು ಬರುತ್ತೆ. ಇಲ್ಲಾಂದರೆ ತವಾದಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಎಣ್ಣೆ ಹಚ್ಕೊಂಡು ನಿಮ್ಗೆ ಎಷ್ಟು ತೆಳುವಾಗಬೇಕು, ಎಷ್ಟು ದೊಡ್ಡದು ಬೇಕೋ ಅಷ್ಟು ರೊಟ್ಟಿನ ತಟ್ಕೋಬೇಕು. ಈಗ ಮಕ್ಕಳು ತರಕಾರಿಗಳನ್ನು ತಿನ್ನೋದಿಲ್ಲ. ಈ ಥರ ನಾವು ರೊಟ್ಟೀಲಿ ತರಕಾರಿಗಳನ್ನು ಮಿಕ್ಸ್ ಮಾಡಿ ರೊಟ್ಟಿ ತಟ್ಟಿದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೂ ರೊಟ್ಟಿನೂ ತುಂಬ ರುಚಿಯಾಗಿರುತ್ತೆ. झटपट ಅಂತ ಒಂದು 5 ನಿಮಿಷದಲ್ಲೇ ಮನೆಯಲ್ಲಿರೋ ಸಾಮಾನನ್ನ ಬಳಸಿ ಈ ಹೆಲ್ದಿಯಾದ ರೊಟ್ಟಿನ ನಾವು ಮಾಡ್ಕೋಬಹುದಾಗಿದೆ. ಈಗ ರೊಟ್ಟಿ ರೆಡಿಯಾಗಿದೆ. ನಾವು ಹೆಂಚಿಗೆ ಇದನ್ನು ಹಾಕಿ ಬೇಯಿಸೋಣ. ಸಾವಕಾಶವಾಗಿ ಹಾಳೆಯಿಂದ ಇದನ್ನು ತೆಗೆದು ಚೆನ್ನಾಗಿ ತವ ಮೇಲೆ ಹಾಕಿ ಇದನ್ನು ಎರಡೂ ಬದಿಯಿಂದ ಬೇಯಿಸ್ಕೊಳ್ಬೇಕು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೊಟ್ಟಿ ಬಂದಿದೆ ಅಂತ. ನೀವು ಬೇಕಾದರೆ ಇದಕ್ಕೆ ತುಪ್ಪನ ಹಾಕಿ ಬೇಯಿಸ್ಕೊಳ್ಬೋದು. ಈಗ ರೊಟ್ಟಿ ರೆಡಿಯಾಗಿದೆ. ಕೆಂಪು ಚಟ್ನಿ ಮತ್ತು ಬೆಣ್ಣೆ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದು ಇಷ್ಟನೋ ಆ ಚಟ್ನಿ ಜೊತೆ ಇದನ್ನು ನೀವು ತಿನ್ಬೋದು. ಇಲ್ಲ ಅಂದರೆ ಬಿಸಿ ಬಿಸಿಯಾಗಿರುವಾಗ ತುಪ್ಪನ ಹಾಕ್ಕೊಂಡು ಇದನ್ನು ಸವಿಬೋದು. ಟ್ರೈ ಮಾಡಿ.